ನಾನು ಬರ್ಲಾ ರೀ ಸಂಜೆ ಆಫೀಸಿಂದ ಬರ್ತಾ ನನ್ಗೆ ಏನ್ ತಗೋಬರ್ತೀರಾ? ಏನಂತಾರಲ್ಲ ಬನ್ನಿ, ನಾನು ಹೇಳೋದ್ನೆಲ್ಲ ಮಿಸ್ ಮಾಡದೆ ತರಬೇಕು, ಆಯ್ತಾ? ಸರಿ ಅದೇನು ಹೇಳ. ನೋಡಿ, ಸಂಜೆ ಬರ್ಬೇಕಾದ್ರೆ 1 kg ಸೇಬು, 1 kg ದ್ರಾಕ್ಷಿ, 1 kg ಮೈಸೂರು ಪಾಕ್, 1 kg ಪಿಸ್ತಾ, 1 kg ಬಾದಾಮಿ, 1 kg ಗೋಡಂಬಿ, ಒಂದು 10 ಡೈರಿ ಮಿಲ್ಕ್ ಚಾಕ್ಲೇಟ್ ಇಷ್ಟು ತಗೊಂಡ್ಬಂದ್ರೆ ಸಾಕು. ಅಷ್ಟೇನೆ? ಸರಿ ಕಣೆ, ಬರ್ತೀನಿ. ಸಾಯ ಆದ್ರೂ ನೀನೇನೋ ಒಂದು ಮಾಡ್ತಿದ್ದೆ ಕಣೆ. ಏನು ಮಾಡ್ತಿಲ್ವಲ್ಲ? ಸ್ವಲ್ಪ ಗ್ಯಾಪ್ ಇಸ್ಕೊಳೆ. ಏನ್ರಿ, ನಂಗೆ ಏನು ನೆನಪೇ ಆಗ್ತಾ ಇಲ್ಲ. ಸರಿಯಾಗಿ ಗ್ಯಾಪ್ ಇಸ್ಕೊಳೆ ಸ್ವಲ್ಪ. ಇಷ್ಟೊಂದು ಮರು ಆಗ್ಬಿಟ್ರೆ ಹೆಂಗೆ ಮಾಡೋದು? ಮರವ ನನ್ಗ ಇಲ್ವಲ್ಲ, ನಾನು ಲೀಸ್ಟಲ್ಲಿ ಇರೋದೆಲ್ಲ ಕರೆಕ್ಟಾಗಿ ಹೇಳಿದ್ದೀನಲ್ಲ. ಇನ್ನೇನ್ರಿ, ಅದು ನೀವೇ ಏನಂತ ನೆನ್ಪು ಮಾಡ್ಬಾರ್ದಾ? ಸರಿ ಆಯ್ತು, ಹೋಗ. ಮದುವೆಗೆ ಎಷ್ಟು ತಿಂಗಳಾಯ್ತೆ? 6 ತಿಂಗಳಾದ್ರು ಇನ್ನೂ ನೀನು ಉಳಿಬೋ ಕೈ ಉಣ್ಸಿಣ್ಣ ಆಸೆ ಪಡ್ತಲ್ವಲ್ಲ? ಹೋಗ್ರಿ, ನಾನು ನಾಚಿಕೆ ಆಗುತ್ತೆ. ನಾಚ್ಕೊಂಡಷ್ಟು ತುಂಬಾ ಮುದ್ದ ಕಾಣ್ತೆ ಕಣೆ. ಸರಿ ಸರಿ, ಆಫೀಸಿಗೆ ಟೈಮ್ ಆಯ್ತು, ನೀವು ಹೋಗಿದ್ ಬನ್ನಿ. ಸರಿ ಕಣೆ, ಬರ್ತೀನಿ. ಸಂಜೆ ಮನೆಗೆ ಬೇಗ ಬರ್ಬೇಕು. ಆಯ್ತು ಕಣೆ, ಸರಿ ರೀ, ಬಾಯ್ ಬಾಯ್. ಮುತ್ತು ಮುತ್ತು ಮಾತು ಮುತ್ತು, ನಿನ್ನ ಮುತ್ತು ತಂದ ಮತ್ತು. ರಘು, ಯಾವ್ದು ಆಡಿದು? ಮುತ್ತು ಮುತ್ತು ಮಾತು ಮುತ್ತು, ನಿನ್ನ ಮುತ್ತು ತಂದ ಮತ್ತು. ಸುಮ್ನಿರ ಅಣ್ಣ, ಹೊಡಿಬೇಡ ಅಣ್ಣ, ಹೇಳ್ತೀನಿ. ಈಗ ತಾನೇ ವರ್ಕ್ಶಾಪಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀನಿ ಅಣ್ಣ. ಅಣ್ಣ, ನಾನು ನಿನ್ನೆ ಒಂದು ನಾಟಕ ನೋಡಕ್ ಹೋಗಿದ್ದಣ್ಣ. ಯಾವಾಗ ನಾಟಕ ರಘು? ಅಣ್ಣ, ದಂಪತಿಗಳು ಅನ್ನೋ ನಾಟಕ ಅಣ್ಣ. ಅದರಲ್ಲಿ ದಿಲೀಪ ಅನ್ನೋನೇ ಹೀರೋ, ಛಾಯಾ ಅನ್ನೋಳೆ ಹೀರೋಯಿನ್ನು. ಆಹಾ, ಅದ್ರಲ್ಲಿ ಅಣ್ಣ ಅವ್ರಿಬ್ರು ಏನ್ ಸೊಗಸಾಗಿ ಆಡ್ತಿದ್ರು ಗೊತ್ತಾ? ಹಿತವಾಗಿ ಸುಖವಾಗಿ ಸವಿಯಾದ ಕನಸಾಗಿ ಮನ ಉಯ್ಯಾಲೆಯು ಆಡಿದೆ. ಬಾಯ್ ಮುಚ್ಚಿ ಸುಮ್ನಿರ. ಇಷ್ಟ ತೆಲ್ಲವಾಗಿದೆ ಅಣ್ಣ. ವರ್ಕ್ಶಾಪಿನ ಕೆಲಸ ಮುಗಿಸ್ಕೊಂಡು ಈಗ ತಾನೇ ಮನೆಗೆ ಬರ್ತಿದ್ದೀನಿ ಅಣ್ಣ. ರಘು, ಆ ವಾಟ್ಸಪ್ ಕೆಲಸಕ್ಕೆ ರಾಜೀನಾಮೆ ಕೊಡು ಅಂತ ಹೇಳಿದ್ದ ತಾನೆ? ನೋಡ್ರ ರಘು, ನನ್ಗೀಗ ತಿಂಗಳಿಗೆ 50,000 ಸಂಬಳ ಬರ್ತಾ ಇದೆ. ನನ್ನಂತ ಒಬ್ಬ ಆಫೀಸರ್ ತಮ್ಮ ಆ ವಾಟ್ಸಪ್ ನಲ್ಲಿ ಕೂಲಿ ಆಗ ಕೆಲಸ ಮಾಡ್ತಾ ಇದ್ರ ನೋಡ್ದಿ ಜನ ಏನಂತ ತಿಳ್ಕೊತಾರ? ನನ್ಗೆ ಎಷ್ಟು ಅವಮಾನ ಆಗೋದೆ ಗೊತ್ತಾ? ನೋಡ್ರಗೋ, ಇವತ್ತಿಂದ ನೀನ ಈನ ಕೆಲಸಕ್ಕೆ ಹೋಗೋದ್ ಕೊಡ್ದು. ದಿಸ್ ಇಸ್ ಮೈ ಆರ್ಡರ್. ಅಣ್ಣ, ದಯವಿಟ್ಟು ವರ್ಕ್ಶಾಪಿನ ಕೆಲಸನ ಈನ ಉದ್ಯೋಗ ಅಂತ ಹೇಳಿಸ್ಬೇಡ ಅಣ್ಣ. ಆದ್ರಿಂದ ನನ್ನ ಮನ್ಸಿಗೆ ತುಂಬಾ ನೋವಾಗುತ್ತೆ ಅಣ್ಣ. ನಾನು ದುಡಿದ ವರ್ಕ್ಶಾಪಿನ ಹಣದಿಂದ ಅಲ್ವೇನಣ್ಣ ಈ ಮನೆ ಸಂಸಾರ ನಡೀತಾ ಇದ್ದು. ಅದಲ್ದೆ ನಿನ್ನ ವಿದ್ಯಾಭ್ಯಾಸ ಪೂರ್ತಿ ಆಗೋದಿಕ್ಕೂ ಅದೇ ವರ್ಕ್ಶಾಪಿನ ಕಾರಣ, ಹಣನೇ ಕಾರಣ ಅನ್ನೋದನ್ನ ನೀನು ಮರಿಬೇಡ ಅಣ್ಣ, ಮರಿಬೇಡ ಅಣ್ಣ. ಈಗೇನು ನಿನ್ಗೆ 1,000 ರೂಪಾಯಿ ಹಣ ಸಿಗೋ ಆಫೀಸರ್ ಕೆಲಸ ಸಿಗಿರ್ಬೋದು, ಆದ್ರೆ ಅದೇ ಆಫೀಸರ್ ಕೆಲಸ ಸಿಗೋದಿಕ್ಕೆ ನಾನು ಆ ಕೆಲಸ ಮಾಡಿದ ವರ್ಕ್ಶಾಪಿನ ಹಣನೇ ಕಾರಣ ಅನ್ನೋದನ್ನ ದಯವಿಟ್ಟು ಮರಿಬೇಡ ಅಣ್ಣ, ಮರಿಬೇಡ. ಹೌದು, ಸಾರಿ ರಘು, ಸ್ವಯಂ ಸಾರಿ. ಈ ಹಾಳಾದ ನಾಲ್ಗೆಲೆ ಏನೋ ತಪ್ಪು ಮಾತಾಡ್ಬಿಟ್ಟೆ ಕಣ. ನೋಡು ರಘು, ನಿನ್ನ ಕೆಲಸನ ಈನ ದುಡಿಮೆ ಎಂದು ಅಂದದ್ದು ನನ್ನ ಮೂರ್ಖತನ. ನೋಡು ರಘು, ವಯಸ್ಸಿನಲ್ಲಿ ನೀನು ನನಗಿಂತ ಚಿಕ್ಕವನಾದ್ರೂ ನಿನಗಿರುವಷ್ಟು ಬುದ್ಧಿ ವಿವೇಕ ನನಗೆ ಬರಲಿಲ್ಲ ಕಣ. ನೋಡು ರಘು, ಆದ್ರೂ ನನಗೆ ಈ ಮಾತು ಯಾಕೆ ಹೇಳಿದೆ ಅಂದ್ರೆ, ನಿನ್ನ ವಿದ್ಯಾಭ್ಯಾಸಕ್ಕೆ ಎಲ್ಲಿ ತೊಂದರೆ ಆಗುತ್ತೋ ಅಂತ
ನಾನು ನಿನಗೆ ಈ ಮಾತು ಹೇಳ್ದೆ ಅಷ್ಟೇ ಕಣ. ನೋಡ್ರಗು, ಇವತ್ತಿಂದ ಆ ವಾಟ್ಸಪ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು ಪ್ಲೀಸ್ ಕಣ, ಪ್ಲೀಸ್. ಆಯ್ತಣ್ಣ, ನೀನ್ ಇಷ್ಟಂತೆ ಮಾಡ್ತೇನೆ. ಹಾಂ ಆಯ್ತು ಕಣ ರಘು. ಸರಿ, ಟೈಮ್ ಆಯ್ತು. ಒಳಗಡೆ ನಿಮ್ಮ ಮತ್ತೆ ಇದ್ದಾಳ, ಊಟ ಮಾಡ್ಕೊಂಡು ನೀನು ಕಾಲೇಜ್ ನೋಡು. ಸರಿ ಅಣ್ಣ, ಹೋಗ್ತೀನಿ. ಹಾಂ ರಘು, ಅಣ್ಣ ನೀನು PUC ಫಸ್ಟ್ ರ್ಯಾಂಕ್ ತಗೋಬೇಕಣ. ಆಯ್ತಣ್ಣ, ಎಲ್ಲ ನಿನ್ನ ಆಶೀರ್ವಾದ, ಪ್ರಯತ್ನ ಮಾಡ್ತೀನಿ ಅಣ್ಣ. ಸರಿ ಕಣ, ಅದೇ ನನ್ನ ಆಸೆ. ನಾನು ಬರ್ತೀನಿ ಕಣ. ಸರಿ ಅಣ್ಣ, ಬಾಯ್. ಬಾಯ್. ಓಕೆ ಓಕೆ. ರಘು, ಇವಾಗ ಬಂದ್ಯಾ? ಹೌದಕ್ಕೆ ಓಕೆ. ಅಂದಾಗೆ ಅಮ್ಮ ಎಲ್ಲ ಎಲ್ಗೋದ್ರು? ಅವರೆಲ್ಲ ತೋಟದ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾಕೆ ರಘು? ಹಾ, ನನಗೆ ಊಟಕ್ಕೆ ಹಾಕೊಡ್ದೆ ಹೊರಟೋದ್ರ? ಯಾಕೆ? ನೀನ್ ಊಟಕ್ಕೆ ಕೊಡೋದಕ್ಕೆ ಅಂತ ಈ ಮನೆಯಲ್ಲಿ ನಾನಿಲ್ವಾ? ಅಥವಾ ನಾನ್ ಕೊಡೋ ಊಟ ರುಚೋದಿಲ್ವಾ? ಇಲ್ಲ, ನನ್ನ ಮೇಲೆ ನಿನ್ಗೆ ಪ್ರೀತಿನೇ ಇಲ್ಲ. ಯಾಕಕ್ಕೆ ಹೇಗಂತೀರಾ? ಅದಕ್ಕೆ ಅಂದ್ರೆ ಎತ್ತಮ್ಮ ಅಂತ ಶಾಸ್ತ್ರನೇ ಹೇಳುತ್ತೆ. ಅಂಥದ್ರಲ್ಲಿ ನೀವು ನೀಡೋ ಅನ್ನ ನನಗೆ ವಿಷ ಆಗೋದುಂಟೆ. ನನಗೆ ನಿಮ್ಮ ಮೇಲೆ ಪ್ರೀತಿ, ಅಭಿಮಾನ, ವಿಶ್ವಾಸ ಎಲ್ಲ ಇದೆ. ಅದಕ್ಕೆ ಆಹಾಹಾಹಾಹಾ! ಇದೆಲ್ಲ ಬರೀ ಕೃತಕ ಪ್ರೇಮ ಅಷ್ಟೇ. ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಇಷ್ಟೊಂದು ದೂರ ನಿಂತ್ಕೊಂಡು ಮಾತಾಡ್ತಾ ಇದ್ಯಾ? ಯಾವಾಗ್ಲೂ ನನ್ನ ಪಕ್ಕ ಕೂತು ನಕ್ಕು ನಲಿತಾ ಇದ್ದೆ. ಆದ್ರೆ ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ಲ ಅಂದ್ಮೇಲೆ ಅದೆಲ್ಲ ಹೇಗ್ ಸಾಧ್ಯ ಹೇಳು? ಕ್ಷಮಿಸಿ. ಅದಕ್ಕೆ ಯಾವಾಗ್ಲೂ ವರ್ಕ್ ಶಾಪು, ಕಾಲೇಜು ಅಂತ ಸುತ್ತಾಡ್ತಿದ್ ನನಗೆ ನಿಮ್ಮ ಹತ್ರ ಜಾಸ್ತಿ ಕಾಲ ಕಳೆಯೋ ಸಮಯ ಸಿಕ್ಕಿರ್ಲಿಲ್ಲ. ಹೇಗೋ ಅಣ್ಣ ವರ್ಕ್ ಶಾಪಿನ ಕೆಲ್ಸಕ್ಕೆ ರಾಜೀನಾಮೆ ಕೊಡಿಸಿದ್ದಾರೆ. ಕಾಲೇಜಿಂದ ಬಂದ ತಕ್ಷಣ ನಿಮ್ ಜೊತೆ ಬಂದು ಖುಷಿಯಾಗಿ ಮಾತಾಡ್ಕೊ ಕುತ್ಕೊಬಿಡ್ತೀನಿ. ನಿನ್ ಮಾತು ನಿಜನ ರಘು? ನಿಮ್ಮ ಮನೆಗೂ ನಿಜ. ಅದಕ್ಕೆ Oh my sweet. ಈ ನಿನ್ ಮುಖ ಅದೆಷ್ಟೊಂದು ಸುಂದರ, ಈ ನಿನ್ನ ದೇಹ ಅದೆಷ್ಟೊಂದು ಬಂದರ. ಛೆ! ನಿಮ್ ಅಣ್ಣನೂ ಇದ್ದಾರೆ, ಅರಸಿಕ್ರು. ಯಾವಾಗ ನೋಡಿದ್ರು ಆಫೀಸು ಕೆಲ್ಸ, ಕೆಲ್ಸ ಆಫೀಸ್ ಅಂತ ಸಾಯ್ತಾನೆ ಇರ್ತಾರೆ. ನೀನೇ ಹೇಳು ರಘು, ನಾನು ಒಂದು ಹೆಣ್ಣಲ್ವಾ? ನನ್ನ ಮನಸ್ಸಲ್ಲೂ ಸಾವಿರಾರು ಆಸೆ ಆಕಾಂಕ್ಷೆಗಳಿರುತ್ತವೆ. ನನಗೂ ಶೃಂಗಾರ ಅನ್ನೋದು ಬೇಡ್ವಾ? ಹೋಗ್ಲಿ ಬಿಡು. ನಿನ್ ಮಣ್ಣನಿಂದ ಈಡೇರ್ತಿರೋ ಆಸೆ ನಿನ್ನಿಂದನಾದ್ರೂ ನೆರವೇರಿದ್ರೆ ನನ್ಗಷ್ಟೇ ಸಾಕು. ಅದಕ್ಕೆ ಅದಕ್ಕೆ ಏನ್ ಮಾಡ್ತಾ ಇದೀರಿ ನೀವು? ನೀವು ನಮ್ಮ ಅಣ್ಣನ ಹೆಂಡತಿ, ನನ್ಗೆ ತಾಯಿ ಸಮಾನ. ನಿಮ್ ಮೇಲೆ ಕಾಮದೃಷ್ಟಿ ಬೀರಿ ನಾನೇ ಅವನ ಹರ್ಕೋಕ್ ಹೋಗ್ಲಿ? ದಯವಿಟ್ಟು ನಮ್ಮ ಅಣ್ಣಂಗೆ ಕೇಳ ಬಗ್ಗೆ ಕೆಟ್ಟ ವಿಚಾರ ಮಾಡಬೇಡಿ. ಅದಕ್ಕೆ ಮಾಡಬೇಡಿ. ರಘು, ಕಾಮಿನಿಯ ಪ್ರೇಮಕ್ಕೆ ಪಾಪ ಪುಣ್ಯಗಳಿಲ್ಲ, ಬಂಧು ಬಾಂಧವರೆಂಬ ಭೇದ ಭಾವಗಳಿಲ್ಲ. ಹುಚ್ಚ ಧರ್ಮನ ನೆಚ್ಕೊಂಡು ಮೆಚ್ಚಿ ಬಂದ್ರು ನನ್ನನ್ನು ತಿರಸ್ಕಾರ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಬಾ, ಒಂದೇ ಒಂದ್ಸಾರಿ ನನ್ನ ಆಸೆನ ಈಡೇರಿಸು. ಓಕೆ ಓಕೆ, ಸಾಕ್ ಮಾಡಿ ನಿಮ್ ದುರುಪದೇಶನ. ಇನ್ನೊಂದ್ಸಲ ಈ ಎಡವಟ್ಟಿಗೆ ಏನಾರ ಕೈ ಹಾಕಿದ್ರೆ ನಮ್ಮ ಅಣ್ಣಂಗೆ ಹೇಳಿ ನಿಮ್ ಕಪ್ಪಳಕ್ಕೆ ಬರ್ಸ್ಬೇಕಾಗುತ್ತೆ. ನಿಂತ್ಕೋ. ನೀನ್ ಊಟ ಮಾಡ್ದೆ ಕಾಲೇಜ್ಗೆ ಹೋಗೋದೇನು ಬೇಡ. ಊಟಕ್ಕೆ ಅಂತ ಅಡ್ಗೆ ಮನೆಗ್ ಬಾ, ಅಲ್ಲಿ ನಾನು ನಿನ್ಗೆ ಸರಿಯಾಗಿ ಟ್ರೈನಿಂಗ್ ಕೊಡ್ತೀನಿ. ನಿಮ್ ಟ್ರೈನಿಂಗ್ ಬೆಂಕಿ ಹಚ್ಕೊಳ್ಳಿ. ನಿಮ್ ಮನ್ಸಲ್ಲೀಗ ದುರ್ವಿಚಾರ ಸುಳಿದಾಡ್ತಾ ಇದೆ. ಈ ಸಮಯದಲ್ಲಿ ನಿಮ್ ಕೈಯಿಂದ ಏನಾದ್ರೂ ಅನ್ನ ತಿಂದ್ರೆ ನಮಗೂ ಅಂತ ಗುಣನೇ ಉಟ್ಕೊಂಡ್ಬಿಡುತ್ತೆ. ನಾನೀಗ ಕಾಲೇಜ್ಗೆ ಹೋಗಿ ಬರ್ತೀನಿ. ನಿಂತ್ಕೋ. ಹಾಗಾದ್ರೆ ನಾನ್ ಕೊಡೋ ಊಟ ನೀನ್ ಮಾಡೋದಿಲ್ವಾ? ಊಟ ಮಾಡ್ತೀನಿ, ಆದ್ರೆ ಈಗಲ್ಲ. ನಿನ್ ಮನ್ಸಲ್ಲಿರೋ ದುರ್ವಿಚಾರ ಅಳ್ದೋಗಿ ಯಾವತ್ತು ನೀನು ನನ್ನ ಮಗ ಅಂತ ಒಪ್ಕೋತೀಯೋ ಅವತ್ತು ನಿನ್ ಕೈಯಿಂದ ಊಟ ಮಾಡ್ತೀನಿ. ಆದಷ್ಟು ಬೇಗ ದೇವರು ನಿಮ್ಗೆ ಆ ಬುದ್ಧಿ ಕೊಡ್ಲಿ ಅಂತ ಬೇಡ್ಕೊಂಡು ಇವತ್ತು ಕಾಲೇಜ್ಗೆ ಹೋಗ್ತೀನಿ. ನಿನ್ಗೊಂದು ದೊಡ್ಡ ನಮಸ್ಕಾರ. ಗುಡ್ ಬೈ.
ಜಲ ನಾಯಿ, ಎಷ್ಟೊಂದು ಸೊಕ್ಕಲ್ವಾ ನಿನ್ಗೆ? ನೋಡ್ತಾ ಇರು, ಸಂಜೆ ಆದ್ಮೇಲೆ ನೀನ್ ಎಲ್ಗ ಹೋಗ್ತೀಯ? ಇದ್ದೇ ಮನೆಗ್ ತಾನೇ ಬರ್ಬೇಕು. ಬಾ ಬಾ, ಮೊದ್ಲು ನಿಮ್ಮ ಅಣ್ಣ ಇವತ್ತು ಆಫೀಸಿಂದ ಮನೆಗ್ ಬರ್ಲಿ. ನಿನ್ನ ಬಗ್ಗೆ ಇಲ್ಲದ ಚಾಡಿ ಹೇಳಿ ನಿನ್ನ ಬಾಳ್ನ ಬಯಲು ಮಾಡಲಿಲ್ಲ ಅಂದ್ರೆ ನಾನು ನಮ್ಮಪ್ಪನ ಮಗಳೇ ಅಲ್ಲ. ಮಳವ ಮಳವ ಮಳವ